ಶ್ರೀ ಪೂಜ್ಯರೇ ಹಾಗೂ ಮುಖ್ಯ ಅತಿಥಿ ಬಾಂಧವರೇ ಹಾಗೂ ನನ್ನ ಶಿಕ್ಷಕ ವೃಂದವೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನ ಸಹೋದರಿ ಹಾಗೂ ಗೆಳತಿಯರೇ, ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಹಾಗೂ ಡಾಕ್ಟರ್ ಸರ್ವಪಲ್ಲಿಯವರ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷವೂ ಸೆಪ್ಟೆಂಬರ್ 5ರಂದು ಡಾಕ್ಟರ್ ಸರ್ವಪಲ್ಲಿಯವರ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸುತ್ತೇವೆ. ಹೇಗೆ ನೆಹರು ಅವರ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತೇವೆ, ಹಾಗೆಯೇ ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಶಿಕ್ಷಕರು ನಮ್ಮ ಜೀವನದ ದಾರಿಯ ದೀಪವಾಗಿರುತ್ತಾರೆ. ಅವರು ಕೇವಲ ಪಾಠ ಹೇಳುವುದಷ್ಟೇ ಅಲ್ಲ, ಜೀವನದ ಆಗು ಹೋಗು ನಡೆ ನುಡಿಗಳನ್ನೆಲ್ಲವನ್ನು ಕೂಡ ಕಲಿಸುತ್ತಾರೆ. ಗುರುವಿನ ಕೃಪೆ ಇಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಜೀವನವಿಲ್ಲ. ಈ ನುಡಿಗಟ್ಟು ಬಹಳ ಮಹತ್ವದಾಗಿರುತ್ತದೆ. ಭಾರತೀಯ ಸಂಸ್ಕೃತಿಯ ಶಿಕ್ಷಕರ ಸ್ಥಾನ ಅತ್ಯುನ್ನತವಾಗಿದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂದರೆ ತಂದೆ ತಾಯಿ ಮತ್ತು ಶಿಕ್ಷಕರು ದೇವರ ಸಮಾನಾಗಿರುತ್ತಾರೆ. ಜೀವನದಲ್ಲಿ ಯಾರು ಮನೆಯಲ್ಲಿ ತಂದೆ ತಾಯಿ ಮತ್ತು ಹಾಗೆ ಶಾಲೆಯಲ್ಲಿ ಶಿಕ್ಷಕರ ಮಾತನ್ನು ಕೇಳುವ ವಿದ್ಯಾರ್ಥಿ ಕೊನೆಗೆ ಒಂದು ದಿನ ಯಶಸ್ವಿ ಸಾಧಿಸ್ತಾನೆ ಎಂಬುದಾಗಿರುತ್ತದೆ. ಡಾಕ್ಟರ್ ಸರ್ವಪಲ್ಲಿಯವರು ಹೇಳಿದ ಸತ್ಯವಾದ ಮಾತು, ಒಬ್ಬ ಶಿಕ್ಷಕರು ತಮ್ಮ ವಿದ್ಯಾರ್ಥಿನಿಯ ಹೃದಯದಲ್ಲಿ ಶಾಶ್ವತವಾಗಿ ಜೀವಿಸಿದರೆ ಅವರ ಬದುಕು ಸಾರ್ಥಕವಾಗಿರುತ್ತದೆ. ಇಂದಿನ ದಿನವು ಒಬ್ಬ ವಿದ್ಯಾರ್ಥಿನಿಯ ಯಶಸ್ವಿ ಹಿಂದೆ ಒಬ್ಬ ಗುರುವಿನ ಹಗಲು ರಾತ್ರಿನ ಪರಿಶ್ರಮವಿರುತ್ತದೆ. ಗುರಿಯೇ ಗುರು, ಶಕ್ತಿಯೇ ಶಿಕ್ಷಕರಾಗಿರುತ್ತಾರೆ. ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ವಿದ್ಯಾರ್ಥಿನಿಯ ಯಶಸ್ವಿ ಕಾಣಲು ಬಹಳ ಕಾತುರದಿಂದ ಕಾಯುತ್ತಿರುತ್ತಾರೆ. ನಮ್ಮ ಶಿಕ್ಷಕರಲ್ಲೂ ಕೂಡ ನಾನು ಬಹಳಷ್ಟು ಕಾಣುತ್ತೇನೆ. ನನ್ನ ಶಿಕ್ಷಕರ ಬಗ್ಗೆ ಮಾತನಾಡಲು ತುಂಬ ಹೆಮ್ಮೆ ಇದೆ ನನಗೆ. ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮ್ಮ ಜೊತೆ ಸ್ನೇಹಿತರಾಗಿರುತ್ತಾರೆ. ಹಾಗೆಯೇ ಅವರು ಹೇಳಿದಂಥ ಪಾಠ ಆಟಗಳನ್ನೆಲ್ಲವೂ ಕೂಡ ನಾವು ಬಹಳ ಇಚ್ಛೆಯಿಂದ ಕೇಳಲು ಇಷ್ಟಪಡುತ್ತೇವೆ. ಕೊನೆಯದಾಗಿ ಹೇಳುವುದೇನೆಂದರೆ, ಪುಸ್ತಕದ ಪುಟದೊಳಗೆ ಸ್ಪಷ್ಟವಾಗಿ ಬೆರೆಸಿ, ಮನಸ್ಸಿನೊಳಗೆ ಜ್ಞಾನದ ದೀವಿಗೆಯ ಬೆಳೆಸಿ, ಬದುಕಿನಲ್ಲಿ ದಿಟ್ಟವಾಗಿ ನಡೆಯುವಂತೆ ಕಲಿಸಿ, ಬದುಕಿನ ನಿಜವಾದ ನಡೆನುಡಿಗಳನ್ನು ಕಲಿಸಿದ, ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ, ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ನನ್ನ ಎಲ್ಲ ಗುರುವೃಂದಕ್ಕೂ ನಾನು ಚಿರಋಣಿಯಾಗಿರುತ್ತೇನೆ. ಇಷ್ಟು ಹೇಳಿ ನನ್ನ ಅನಿಸಿಕೆ ಮುಗಿತೇನೆ. ಜೈ ಹಿಂದ್, ಜೈ ಭಾರತ್.